ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ನಾವು ಧನುರ್ಮಾಸದ ಬಗ್ಗೆ ಒಂದಷ್ಟು ಮಾಹಿತಿ ಅನ್ನುವಂಥದ್ದನ್ನ ತಿಳ್ಕೊಳ್ಳೋಣ. ಈ ಮಾಸದ ಹಿನ್ನೆಲೆ ಅನ್ನುವಂಥದ್ದೇನು, ಈ ಮಾಸದಲ್ಲಿ ನಾವು ಏನು ಮಾಡಬಹುದು ಅಥವಾ ಮಾಡದ ಕೆಲಸಗಳು ಯಾವುದು, ಅದೆಲ್ಲವನ್ನು ತಿಳಿಯುವ. ಆಕಾಶದಲ್ಲಿ ನಕ್ಷತ್ರಗಳು ಇರುವಾಗಲೇ ದೇವಸ್ಥಾನದ ಬಾಗಿಲುಗಳನ್ನ ತೆರೆದು ಪೂಜೆಯನ್ನ ಈ ಮಾಸದಲ್ಲಿ ಮಾಡ್ತಾರೆ. ಇದನ್ನೇ ಧನುರ್ಮಾಸದ ಪೂಜೆ ಎಂದು ಕೂಡ ಕರೀತಾರೆ. ಯಾವ ಕಾರಣಕ್ಕಾಗಿ ಮಾಡ್ತಾರೆ ಅಂತ ಕೇಳಿದ್ರೆ, ಶ್ರೀಕೃಷ್ಣ ಪರಮಾತ್ಮನು ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಮಾಸಾನ ಮಾರ್ಗಶೀರ್ಷ ಎಂದು ತಿಳಿಸಿದ್ದಾನೆ. ಅಂದರೆ ತಮ್ಮ ಸನ್ನಿಧಾನದ ಶಕ್ತಿ ಬೇರೆ ಮಾಸಗಳಲ್ಲಿ ಇರುವುದಕ್ಕಿಂತ ಮಾರ್ಗಶೀರ್ಷ ಮಾಸದಲ್ಲಿ ಹೆಚ್ಚಾಗಿ ಇರ್ತದೆ ಅಂತೇಳಿ ಸಾಕ್ಷಾತ್ ಶ್ರೀಕೃಷ್ಣನೇ ತಿಳಿಸಿದ್ದಾನೆ. ಆದ್ದರಿಂದ ಮಾರ್ಗಶಿರ ಮಾಸ ಬೇರೆ ಮಾಸಗಳಿಗಿಂತ ತುಂಬಾ ಪವಿತ್ರವಾದದ್ದು. ಸಾಮಾನ್ಯವಾಗಿ ಧನುರ್ಮಾಸವು ಇದೇ ಮಾರ್ಗಶಿರ ಮಾಸದಲ್ಲಿ ಬರ್ತದೆ. ಧನುರ್ಮಾಸವು ಮಾರ್ಗಶಿರ ಮಾಸದ ಮಧ್ಯಂತರದಲ್ಲಿ ಪ್ರಾರಂಭವಾಗಿ ಪುಷ್ಯ ಮಾಸದ ಮಧ್ಯಂತರದಲ್ಲಿ ಮುಕ್ತಾಯವಾಗುತ್ತದೆ. ಅಂದರೆ ಧನುರ್ಮಾಸ ಎನ್ನುವುದು ಬೇರೆ ಮಾಸಗಳಂತೆ ಪ್ರತ್ಯೇಕವಾದಂತಹ ಒಂದು ಮಾಸ ಅಲ್ಲ. ಸೌರಮಂಡಲದ ರಾಜನಾದ ಸೂರ್ಯದೇವ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಚರಿಸ್ತಾ ಇರ್ತಾನೆ. ಈ ಸಂಚಾರಕ್ಕೆ ಅಂದರೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಚರಿಸಲು ತೆಗೆದುಕೊಳ್ಳುವಂತಹ ಅವಧಿಯೇ 1 ತಿಂಗಳು. ಅಂದರೆ ಸೂರ್ಯನು ಧನುರ್ ರಾಶಿಗೆ ಪ್ರವೇಶಿಸುವ ದಿನದಿಂದ ಆರಂಭಿಸಿ ಮಕರ ರಾಶಿಗೆ ಪ್ರವೇಶಿಸುವ ದಿನದವರೆಗಿನ 1 ತಿಂಗಳ ಕಾಲವೇ ಈ ಧನುರ್ಮಾಸ. ಈ ಧನುರ್ಮಾಸದಲ್ಲಿ ಅಂದರೆ ಈ 1 ತಿಂಗಳುಗಳ ಕಾಲ ಸೂರ್ಯನು ಧನುರ್ ರಾಶಿಯಲ್ಲಿಯೇ ಇರುತ್ತಾನೆ. ಮತ್ತು ಸೂರ್ಯನು ಈ ಧನುರ್ ರಾಶಿಯನ್ನ ಪ್ರವೇಶಿಸುವ ಕಾಲವನ್ನ ಧನುರ್ ಸಂಕ್ರಮಣ ಅಂತ ಹೇಳಿ ಕೂಡ ಕರೆಯಲಾಗ್ತದೆ. ಹಾಗಾಗಿ ಧನುರ್ ಸಂಕ್ರಮಣದಿಂದ ಮಕರ ಸಂಕ್ರಮಣದವರೆಗೆ ಧನುರ್ಮಾಸ ಎನ್ನುವಂಥದ್ದು ಇರ್ತದೆ. ಸೂರ್ಯನು ಮಕರ ರಾಶಿಯನ್ನ ಪ್ರವೇಶಿಸಿದ ನಂತರ ಧನುರ್ಮಾಸ ಎನ್ನುವಂಥದ್ದು ಮುಗಿಯುತ್ತದೆ. ಈ ಧನುರ್ಮಾಸದ ಪೂಜೆ ಯಾವಾಗ ಪ್ರಾರಂಭ ಆಯಿತು, ಯಾರಿಂದ ಪ್ರಾರಂಭ ಆಯಿತು ಮತ್ತು ಹೇಗೆಲ್ಲ ಆಚರಣೆ ಮಾಡಬೇಕು, ಇದನ್ನು ಆಚರಣೆ ಮಾಡೋದ್ರಿಂದ ಯಾವೆಲ್ಲ ಫಲಗಳು ಲಭ್ಯ ಆಗ್ತದೆ, ಅದೆಲ್ಲದರ ಮಾಹಿತಿಯನ್ನು ಮುಂದೆ ತಿಳಿಸ್ಕೊಡ್ತೇನೆ.